ಈಗ ಕಾವ್ಯ ಅವರೇ ಸಾಕಷ್ಟು ಬಾರಿ ಗಿಲ್ಲಿ ವಿರುದ್ಧ ಮಾತನಾಡಿದ್ದಿದೆ. ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಗಿಲ್ಲಿ ಆಟದ ವಿಚಾರದಲ್ಲೂ ಇನ್ಯಾವುದೋ ವಿಚಾರದಲ್ಲೂ. ಆಮೇಲೆ ಕಾಮಿಡಿ ಅಂತ ಬಂದಾಗ ತುಂಬಾ ಹರ್ಟ್ ಮಾಡ್ತಿದ್ದಾರೆ, ಅತಿರೇಕ ಆಗಿದೆ ಅಂತ ಕಾವ್ಯ ಕೂಡ ಈಗ ಒಂದು ಕಳೆದ 2 ವಾರದಲ್ಲಿ ಹೇಳ್ತಾ ಇರುವಂತದ್ದು. ಈಗ ನಾನು ಒಂದು ಹೇಳ್ತೀನಿ, ಹೊಗೆ ಆಡದೆ ಏನೋ ಹೇಳ್ತಾರಲ್ಲ, ಬೆಂಕಿ ಆಡದೆ ಹೊಗೆ ಇರಲ್ಲ ಅಥವಾ ಹೊಗೆ ಆಡದೆ ಬೆಂಕಿ ಇರಲ್ಲ ಅಂದಾಗ ಸ್ಟಾರ್ಟಿಂಗೇ ಹೇಳ್ಬೋದಿತ್ತಲ್ಲ ಗಿಲ್ಲಿಗೆ, ಮಾಡಬೇಡ ನಂಗೆ ಇಷ್ಟ ಆಗಲ್ಲ. ನಾನು ಪರ್ಸ್ನಲಿ ಹೋಗಿ ಮಾತಾಡಿದ್ದೀನಿ ಕಾವ್ಯಂಗೆ, ನೋಡ್ಕೊ ಅತಿ ಆಗಬಾರ್ದು, ನೋಡ್ಕೊ. ಅವಳು ಯೋಚನೆ ಮಾಡಿದಾಳೆ ಅದನ್ನು ಪರ್ಸ್ನಲ್ಲಾಗಿ. ಅವರಿಬ್ರು ಗೊತ್ತಾದ್ರೂ ನಾನು ಕ್ಲಾರಿಟಿ ಓಕೆ ಫಿಕ್ಸ್ ಆಗಿದ್ದೆ. ಬಟ್ ಈಗ ಅಪೋಸಿಟ್ ಮಾಡ್ತಾ ಇರೋದು ಎಷ್ಟು ಸರಿ ನನಗನ್ನಿಸ್ತಾ ಇರೋದು. ಸ್ಟಾರ್ಟಿಂಗ್ ಇದ್ಬಿಟ್ಟು ಈಗ ಸಡನ್ನಾಗಿ ಅಪೋಸಿಟ್ ಮಾಡ್ತಾ ಇರೋದು ಐ ಆಮ್ ನಾಟ್ ಅಕ್ಸೆಪ್ಟಬಲ್. ನನಗೆ ಪರ್ಸ್ನಲಿ ಇಷ್ಟ ಆಗ್ತಿಲ್ಲ. ಹಂಗಾರೆ ಹೆಂಗಾಗ್ಬಿಡುತ್ತಂದರೆ ಇಷ್ಟು ದಿನ ಗಿಲ್ಲಿ ನ್ಯೂಸ್ ಮಾಡ್ಕೊಂಡ್ರ ಅಂತ ಬರಲ್ವಾ ಅಲ್ವಾ? ಅಂದರೆ ಇಷ್ಟು ದಿನ ಬೆಳೆಯೋಕ್ಕೆ ಬೇಕಿತ್ತ ಗಿಲ್ಲಿ, ಹಂಗಿದ್ರೆ ಇವಾಗ ಬೇಡವಾ? ಸ್ಟಾರ್ಟಿಂಗೇ ಹೇಳಬೇಕಿತ್ತಲ್ವಾ? ಆ್ಯಂಡ್ ತಲೆನೇ ಕೆಡ್ಸ್ಕೊಬೇಡಿ, ಅಪ್ಪಿ ತಪ್ಪಿ ಇಲ್ಲಿಗೆ ನಿಂತಿರ್ತಾನೆ, ಇಡೀ ಸುತ್ತ ಜನನೂ ಅವನ ಅಗೇನ್ಸ್ಟ್ ನಿಂತ್ಕೊತಾ ಇದ್ದಾರೆ, ವಾಪಸ್ ಅವನ ಜೊತೆ ಇರೋ ಪೀಪಲೇ ವಾಪಸ್ ಕೊಡ್ತಾ ಇದ್ದಾರೆ ಅಂದಾಗ ಹಿ ನೋಸ್ ವೆರಿ ವೆಲ್ ಅವ್ನು ಹೆಂಗೆ ಕೊಡಬೇಕು ವಾಪಸ್ಸು ಅಂತ. ಕೊಟ್ಟೆ ಕೊಡ್ತಾನೆ. ಅಂದರೆ ನನ್ನ ಕನೆಕ್ಷನ್ ಗಿಲ್ಲಿ ಜೊತೆ ಗೊತ್ತಿರೋದ್ರಿಂದ, ನಾನು ಗಿಲ್ಲಿನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವನು ಅಷ್ಟು ಸೋಲಲ್ಲ. 2 ಸತಿ ನೋಡ್ತಾನೆ, 3 ಸತಿ ನೋಡ್ತಾನೆ. ತುಂಬ ಆಗ್ತಾಯಿದೆ ಅಂತ ಅಂದಾಗ ತಗೋ ಯು ಡಿಸರ್ವ್ ಇಟ್ ಅಂತ ಕೊಡ್ತಾನೆ.